ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಂತೂ ತುಂಬಾ ಚೆನ್ನಾಗಿದೆ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ನಿನ್ನೆ ಹಾಕೋಕ್ಕಾಗಿರಲಿಲ್ಲ, ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದೆ. ಸೊ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಲೇಟಾಗಿ ಹೇಳ್ತಿದ್ದೀನಿ ಅಂತ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇವತ್ತು ಏನೆಲ್ಲ ನಡೆಯುತ್ತೆ, ಏನೆಲ್ಲ ಕತೆ ನಡೆಯುತ್ತೆ ಅಂಥೇಳಿ ಈ ಸ್ಟೋರಿ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಇವತ್ತು ಅಜಿತ್ತು ಭೂಮಿ ತಂದೆ ತಾಯಿ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅಂತ ಒಂದು ಸಾಕ್ಷಿಗಳು ಸಿಕ್ಕಿದೆ ಅವನಿಗೆ. ಸೊ ನೋಡೋಣ ಬನ್ನಿ, ಓಕೆನಾ? ಸೊ ಇನ್ನು ಇಲ್ಲಿ ಒಂದು ಕಡೆ ಸಂಗೀತ ತುಪ್ಪನ ಕಾಯಿಸ್ತಾ ಇರ್ತಾಳೆ. ಆಗ ಭೂಮಿ ಬಂದುಬಿಟ್ಟು, ಅತ್ತೆ ಯಾಕತ್ತೆ ತುಪ್ಪ ಕಾಯಿಸ್ತಾ ಇದ್ದೀರಾ, ಮೊನ್ನೆ ಕಾಯಿಸಿದಿರಲ್ವಾ ಅಂತ ಕೇಳಿದಾಗ, ಭೂಮಿ ಇವಾಗ ಮನೇಲಿ ಬಹಳ ಜನ ಆಗಿದ್ದೀವಿ, ಹಾಗಾಗಿ ತುಪ್ಪನ ಕಾಯಿಸ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾಳೆ. ಸೊ ಅತ್ತೆ ನಿಮಗೆ ಯಾಕೋ ನಿಮ್ಮ ಮುಖ ನೋಡಿದ್ರೆ ನನಗೆ ಮೊನ್ನೆ ನೈಟ್ ನಾವು ಫಿಲಮ್ ನೋಡಿದ್ವಲ್ಲ, ತುಂಬ ಬೇಜಾರಾಗ್ತಿತ್ತು ಅತ್ತೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಭೂಮಿ ಅದೇನಿಲ್ಲ ಭೂಮಿ, ಒಂದು ವಿಷಯ ಗೊತ್ತಾ ಭೂಮಿ, ನಚ್ಚಿದು ಮದುವೆ ಬೇರೆ ಸೆಟ್ ಆಗಿದೆ, ನಚ್ಚಿಗೆ ಇಷ್ಟ ಇದು ಇಲ್ಲ ಅನ್ನೋದು ನಾವು ತಿಳ್ಕೊಂಡಿಲ್ಲ. ಸೊ ಹಾಗೆ ಅಂಜು ಕೂಡ ಅಷ್ಟೇ, ಅಂಜು ಅಜಿತ್ನ ಇಷ್ಟಪಟ್ಟಿದ್ಲು. ಸೊ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ನಮ್ಮ ಒತ್ತಾಯಕ್ಕೋಸ್ಕರನೇ ಮದುವೆ ಮಾಡ್ಕೊಳ್ತಿದ್ರೋ ಏನೋ ಅನ್ನೋದೇ ನನಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಾಯಿತ್ತು. ಹಾಗಾಗಿ ನನಗೆ ಒಂಥರ ಭಾವುಕಳಾದೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಹೇಳ್ತಾಳೆ ಭೂಮಿ, ಅತ್ತೆ ಯಾವುದು ಯೋಚನೆ ಮಾಡಿಬಿಡಿ ಅತ್ತೆ ನೀವು. ಯಾಕೆ ಅಂತಂದರೆ ನೋಡಿ, ಇವಾಗ ತುಪ್ಪ ಕಾಯಿಸ್ತಾ ಇದ್ದೀವ, ಈ ತುಪ್ಪ ರೆಡಿಯಾಗಬೇಕು ಅಂದರೆ ನಾವು ಎಷ್ಟೊತ್ತು ನಿಂತ್ಕೋಬೇಕು ಹೇಳಿ, ನಿಂತ್ಕೊಂಡು ನೀಟಾಗಿ ಅದ ಬರೋವರೆಗೂ ಕಾಯಿಸ್ಬೇಕು. ಹಾಗೆಯೇ ಸಂಸಾರ ಕೂಡ ಅಷ್ಟೇ ಅತ್ತೆ, ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಜವಾಗೂ ಒಂದು ಹಾದೆ ಆಗ್ತಾರೆ, ಮುಂದೆ ಒಳ್ಳೆ ಜೋಡಿ ಅನ್ನಿಸ್ಕೊಳ್ತಾರತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸಂಗೀತ ಇದ್ಕೊಂಡು, ನೋಡು ನನಗೆ ಜೋಡಿ ಅಂತಂದರೆ ನಿಮ್ಮ ಥರ ಇರಬೇಕು ಅಂದಾಗ, ಇಲ್ಲ ಅತ್ತೆ ನಿಮ್ಮ ಥರನೇ ಇರಬೇಕು, ಗಂಡ ಹೆಂಡ್ತಿ ಥರ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಭೂಮಿ ನೀನು ಒಂಥರ ನಮ್ಮ ಅಜಿತ್ತು, ಇಬ್ಬರು ಮೇಡ್ ಪಾರ್ ಈಚ್ ಅದರ್ ಆಗಿರಬೇಕು, ನೀವಿಬ್ಬರ ಥರನೇ ಇರಬೇಕು ಅಂದಾಗ, ಅಯ್ಯೋ ಅತ್ತೆ ಆಯಿತು ಬಿಡತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ನಾವು ಈ ಥರ ಮದುವೆ ಆಗಿದ್ದೀವಿ ಅನ್ನೋದು ನಮ್ಮ ಅತ್ತೆಗೇನಾದ್ರು ಗೊತ್ತಾದರೆ ಎಷ್ಟು ಕನ್ಫ್ಯೂಷನ್ಸ್ ಆಗ್ಬೋದು, ಎಷ್ಟು ಗೊಂದಲ ಆಗ್ಬೋದು, ಎಷ್ಟು ಬೇಜಾರಾಗ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆನ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ ತಕ್ಷಣ ಅಜಿತ್ತು ಮಲಗಿರ್ತಾನೆ. ಮಲಗಿರ್ಬೇಕಾದಾಗ ಎಷ್ಟು ಮುದ್ದಾಗಿ ಮಲಗಿದ್ದಾರೆ ನಮ್ಮ ಸಾಹೇಬ್ರು ಅಂತೇಳಿ ತಲೆ ಸವರ್ತಾಳೆ. ತಲೆ ಸವರಿದ್ದು ಆದಮೇಲೆ ಸೊ ಮಾಮೂಲಿ ಕ್ಯಾಲೆಂಡ್ರನ್ನ ರೈಟ್ ಮಾರ್ಕ್ ಹಾಕ್ತಾ ಇರ್ತಾಳಲ್ವ, ಇನ್ನಿಷ್ಟು ದಿನ ಇದೆ ನನ್ನ ಟೈಮು ಅಂತ ಹೇಳ್ಬಿಟ್ಟು. ಸೊ ಆ ಫೋಟೋನ ತೆಗೆದ್ಬಿಟ್ಟು ರೈಟ್ ಮಾರ್ಕ್ನ ಹಾಕಿ ಮತ್ತೆ ಫೋಟೋನ ಎತ್ತಿ ಇಡ್ತಾಳೆ. ಸೊ ಅದೆಲ್ಲ ಮುಗಿದ ತಕ್ಷಣ ಇನ್ನು ಬಂದುಬಿಟ್ಟು ಪಕ್ಕದಲ್ಲಿ ಮತ್ತೆ ಕೂತ್ಕೋತಾಳೆ. ಅಂದರೆ ತುಂಬ ಫೀಲ್ ಮಾಡ್ಕೋತಾಳೆ, ಸಾಹೇಬ್ರೆ ನಿಮ್ಮ ಒಂದು ಜೊತೆ ಇರೋದನ್ನ ದಿನ ದಿನ ಕಳಿಯೋಕ್ಕೆ ನನ್ನಿಂದ ಆಗ್ತಾನೆ ಇಲ್ಲ ಸಾಹೇಬ್ರೆ, ತುಂಬಾ ಬೇಜಾರಾಗ್ತಿದೆ ನನಗೆ, ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ಬಿಟ್ಟೋಗ್ಬೇಕಂತ ಅನ್ನಿಸ್ತಾನೆ ಇಲ್ಲ ಸಾಹೇಬ್ರೆ. ಆದರೆ ನೀವು ಒಂದೇ ಒಂದು ಮಾತು ನನ್ನ ಜೊತೆ ಇರಿ ಭೂಮಿ ಅಂತ ಹೇಳಿಬಿಡಿ ಸಾಕು, ನಾನು ಲೈಫ್ ಲಾಂಗ್ ನಿನ್ನ ಜೊತೆ ಇರ್ತೀನಿ ಅಂತ ಕೂಡ ಹೇಳ್ತಾಳೆ. ಸೊ ಆಗ ಹೇಳಿದ ತಕ್ಷಣ ಅಜಿತ್ತು ಮಲಗಿರ್ತಾನೆ, ಯಾವುದೂ ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಅವ್ನು ಇರೋದಿಲ್ಲ. ಸೊ ತುಂಬ ಫೀಲ್ ಮಾಡಿಕೊಂಡು ತಲೆ ಸವರ್ಕೊಂಡು, ಇಂಥ ಗಂಡ, ಇಂಥ ಅತ್ತೆ, ಇಂಥ ಒಂದು ಫ್ಯಾಮಿಲಿ ಯಾರಿಗೆಲ್ಲ ಸಿಗೋಕ್ಕೆ ಸಾಧ್ಯ, ಆದರೆ ನನಗೆ ಸಿಕ್ಕಿದೆ, ಅದನ್ನು ಉಳಿಸ್ಕೊಳ್ಳೋ ಭಾಗ್ಯ ಇದೆಯೋ ಇಲ್ವೋ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಫೀಲ್ ಮಾಡ್ಕೋತಾಳೆ. ಹಂಗಂದ ತಕ್ಷಣ ಸಡನ್ನಾಗೆ ಅಜಿತ್ ಎದ್ದೇಳ್ತಾನೆ. ಎದ್ದೇಳ ತಕ್ಷಣವೇ ಅವನಿಗೆ ಒಂದು ಫೀಲ್ ಆಗಿರುತ್ತೆ. ಅಂದರೆ ಭೂಮಿ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ತಲೆ ಸವರಿ ಏನೋ ಹೇಳ್ತಿದ್ದಾಳೆ ಅನ್ನೋ ಫೀಲ್ ಆಗುತ್ತೆ. ಭೂಮಿ ಏನು ಹೇಳಿದೆ ನೀನು ಅಂತಾಗ, ಏನಿಲ್ಲ ಸಾಹೇಬ್ರೆ ನಾನು ಒಲೆ ಮೇಲೆ ಹಾಲಿಟ್ಟಿದ್ದೆ, ರಂಗೋಲಿ ಹಾಕಿಲ್ಲ, ಇನ್ನೂ ನಿಮಗೆ ಕಷಾಯ ಕಾಸು ಕೊಡಬೇಕಂತ ಎದ್ದು ಓಡೋಗ್ಬಿಡ್ತಾಳೆ. ಸೊ ಅದನ್ನು ಇವಳೇನಾದರೂ ರೈಟ್ ಮಾರ್ಕ್ ಹಾಕಿದ್ದಾಳ ಅಂತೇಳಿ ಫೋಟೋನ ತೆಗೆದುಬಿಟ್ಟು ನೋಡೋಣ ಅಂತ ಬರ್ತಾನೆ. ಅಷ್ಟರಲ್ಲಿ ಒಂದು ಕಾಲ್ಸ್ ಬರುತ್ತೆ. ಕಾಲ್ಸ್ ಬಂದ ತಕ್ಷಣ ರಿಸೀವ್ ಮಾಡ್ತಾನೆ. ರಿಸೀವ್ ಮಾಡಿರೋ ಕಾಲ್ಸ್ ಯಾವುದಾಗಿರುತ್ತೆ ಅಂತಂದರೆ, ಭೂಮಿ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ, ಅಂದರೆ ಅವ್ರ ಎತ್ತು ತಾಯಿ ತಂದೆ ಹುಡ್ಕೋದ್ರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ಒಂದು ಕಾಲ್ಸ್ ಬಂದಿರುತ್ತೆ. ಸೊ ಇವತ್ತು ಈ ಓನರ್ ಬರ್ತಾ ಇದ್ದಾರೆ, ಅಂದರೆ ಭೂಮಿ ಅವ್ರ ಅಪ್ಪ ಕೆಲಸ ಮಾಡ್ತಿದ್ನಲ್ವ 21 ವರ್ಷದಿಂದ, ಆ ಓನರು ಇವತ್ತು ಸಿಕ್ಕಿದ್ದಾನೆ, ಬರ್ತಾ ಇದ್ದಾನೆ, ಅವರಿಂದ ನಮಗೆ ಎನ್ಕ್ವೈರಿ ಪಕ್ಕ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ತು ಹೋಗ್ತಾನೆ. ಸೊ ಇಲ್ಲಿ ಒಂದು ಕಡೆ ಭೂಮಿ ಮತ್ತೆ ರಂಗೋಲಿ ಹಾಕ್ತಾ ಇರ್ತಾಳೆ ಬೆಳಗ್ಗೆ ಟೈಮು. ಆವಾಗ ಅಲ್ಲಿಗೆ ಶಾರದಾ ಬರ್ತಾಳೆ. ಶಾರದಾ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇವಳು ರಂಗೋಲಿ ಹಾಕೋದನ್ನ. ಆಗ ರಂಗೋಲಿ ಅರ್ಧಕ್ಕೆ ಬಿಟ್ಟುಬಿಟ್ಟು, ಅಯ್ಯೋ ನಾನು ಇನ್ನೂ ಕಷಾಯ ಕಾಸು ಕೊಟ್ಟಿಲ್ಲ, ಸಾಹೇಬ್ರು ಇದ್ರೋ ಇಲ್ವೋ ಗೊತ್ತಿಲ್ಲ, ಜಿಮ್ಮಿ ಬೇರೆ ಹೋಗ್ತಾರೆ, ಹಾಲು ಬೇರೆ ಒಲೆ ಮೇಲೆ ಇಟ್ಟಿದೆ ಅಂತ ಆಗಲೂ ಅಷ್ಟೇ ಅರ್ಧಕ್ಕೆ ಬಿಟ್ಬಿಟ್ಟು ಸಡನ್ನಾಗಿ ಎದ್ದು ಒಳಗಡೆ ಹೋಗ್ತಾಳೆ. ಅದನ್ನು ಪೂರ್ತಿ ಮಾಡೋಕ್ಕೆ ಶಾರದಾ ಕೂತ್ಕೋತಾಳೆ, ಅಂದರೆ ರಂಗೋಲಿ ಹಾಕೋಕ್ಕೆ. ಅದನ್ನು ಕಲ್ಲರೆಲ್ಲ ತುಂಬಿಸೋದು, ಕಲ್ಲರ್ ಹಾಕೋದು ಎಲ್ಲ ಮಾಡ್ತಾ ಇರ್ತಾಳೆ. ಅವಳಿಗೆ ಒಂದು ಸ್ವಲ್ಪ ಅದೆಲ್ಲ ನೋಡಿದ ತಕ್ಷಣ ನೆನಪು ಆಗ್ತಾ ಇರುತ್ತೆ. ಅದೆಲ್ಲ ಆದಮೇಲೆ
ಮತ್ತು ಒಂದು ಕಡೆ ಶ್ರವಣ್ ಜಿಮ್ಮು ಮಾಡ್ತಾ ಇರ್ತಾನೆ. ಇಲ್ಲಿ ಬಂದ್ಬಿಟ್ಟು ಮಲ್ಲಿಗೆ ಹೂವು ಹರಳಿರುತ್ತಲ್ವ ಅದನ್ನು ಕಿತ್ಕೊಂಡು ನೋಡ್ತಾ ಇರ್ತಾಳೆ, ಮತ್ತು ವಾಸನ ಕೂಡ ನೋಡ್ತಾ ಇರ್ತಾಳೆ. ಆವಾಗ ಅದನ್ನು ತುಂಬಾ ಖುಷಿ ಪಟ್ಕೊಂಡು ನಗಾಡಿಕೊಂಡು ಆ ಮಲ್ಲಿಗೆ ಹೂವನ್ನ ಕಿತ್ಕೊಂಡು ಮುಷ್ಣಿಗೆ ಸೋಕೋತಾ ಇರ್ತಾಳೆ. ಸೊ ಅದನ್ನೆಲ್ಲ ಶ್ರವಣ್ ನೋಡಿಬಿಟ್ಟು, ನಮ್ಮ ಶಾರದಾಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಅಲ್ವಾ, ಅವಳಿಗೆ ಇವತ್ತು ಅವಳು ಆಸೆ ಪಟ್ಟಿರೋ ಥರನೇ ಮಲ್ಲಿಗೆ ಹೂವನ್ನ ತಂದುಕೊಡ್ಬೇಕು, ಅವಳಿಗೆ ಈ ರೀತಿ ತಲೆಯಲ್ಲಿ ಹೂವಿಲ್ದಿದ್ದು ನೋಡೋಕ್ಕೆ ನನ್ನಿಂದ ಆಗ್ತಾನೇ ಇಲ್ಲ, ಅವಳು ಯಾವಾಗಲೂ ಹೂವು ಮುಡ್ಕೊಂಡು ಸುಂದರವಾಗಿ ಕಾಣಿಸ್ತಾ ಇದ್ಲು, ಅದೇ ರೀತಿ ಅವಳಿಗೆ ಮಾಡಬೇಕು ಅಂತ ಶ್ರವಣ್ ಅಂದ್ಕೊಳ್ತಾ ಇರ್ತಾನೆ. ಸೊ ಅವಳು ಕೂಡ ತುಂಬ ಖುಷಿಯಿಂದ ಹೂವನ್ನ ಕಿತ್ಕೊಂಡು ರೆಡಿ ಮಾಡ್ಕೋತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆನ ಅಜಿತ್ ಡ್ಯೂಟಿಗೆ ರೆಡಿಯಾಗಿ ಬರ್ತಾನೆ. ಬಂದ ತಕ್ಷಣ ಭೂಮಿ ಹೋಗ್ಬಿಟ್ಟು ಬರ್ತೀನಿ ಅಂದಾಗ, ಸಾಹೇಬ್ರೆ ಏನೋ ಮರ್ತಿದ್ರೆ ಸಾಹೇಬ್ರೆ ಅಂತೇಳಿ ವಾಚ್ನ ಕೊಡ್ತಾಳೆ. ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಯಾಕೆ ಸಾಹೇಬ್ರೆ ಇವತ್ತು ಹೊಸ್ತಾ ಥ್ಯಾಂಕ್ಸ್ ಅಂತ ಹೇಳ್ತೀರಾ ಅಂದಾಗ, ಏನಿಲ್ಲ ಭೂಮಿ ಹಾಗೇನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸಾಹೇಬ್ರೆ ಹಾಗಾದರೆ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಅಜಿತ್ ಇತ್ಕೊಂಡು, ಬೇಡ ಭೂಮಿ ನೀನೇನು ಬರೋದು, ಯಾಕೆಂದರೆ ಶಾರದಮ್ಮನ ನೋಡ್ಕೋಬೇಕು, ಮತ್ತು ನಿಮ್ಮಮ್ಮನ್ನ ನೋಡ್ಕೋಬೇಕು, ಭಾಗ್ಯಮ್ಮನ್ನ ಕೂಡ, ಸೊ ಹಾಗಾಗಿ ನೀನೇನು ಬರೋದು ಬೇಡ, ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ, ಸಾಹೇಬ್ರೆ ಇನ್ನೊಂದು ಮರ್ತಿದ್ರೆ ನೋಡಿ ನೀವು ಅಂದಾಗ, ಏನು ಭೂಮಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾಳೆ. ಪರ್ಸ್ ಸಾಹೇಬ್ರೆ ಅಂತೇಳಿ ಪರ್ಸ್ನ ಕೊಡೋಕೆ ಹೋಗ್ತಾರೆ. ಕೊಡೋಕೆ ಹೋದ ತಕ್ಷಣ ಅಲ್ಲಿ ಪರ್ಸು ಕೊಡೋಕೆ ಹೋದ ತಕ್ಷಣ, ಸಾಹೇಬ್ರೆ ನಾನು ಎಲ್ಲೋ ಕೇಳಿರೋ ಮಾತು ಅಂದರೆ ಗಂಡು ಮಕ್ಕಳಿಗೆ ತಾನಾಗ್ತಾನೆ ಪರ್ಸ್ ತೊಗೊಳ್ಳೋದು ಅಭ್ಯಾಸ ಇರಲ್ವಂತೆ, ಸೊ ಯಾರಾದರೂ ಪ್ರೀತಿಯಿಂದ ಕೊಟ್ಟರೆ ಅದನ್ನ ಸ್ವೀಕರಿಸ್ತಾರಂತೆ, ನಾನು ಕೂಡ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಲ ನಿಮಗೆ ಪರ್ಸ್ನ ಅಂತೇಳಿ ಕೇಳ್ತಾಳೆ. ಓಕೆ ಭೂಮಿ ಅಂತೇಳಿ, ನಾನು ಟೈಮ್ ಆಯ್ತು ಅಂತ ಕೆಳಗಡೆ ಇಳಿದು ಬರ್ತಾನೆ. ಆ ಪರ್ಸ್ನ ಕೊಟ್ಟೇ ಇರಲ್ಲ ಭೂಮಿ. ಸೊ ಅಯ್ಯೋ ನಾನು ಸಾಹೇಬ್ರಿಗೆ ಮತ್ತೆ ಪರ್ಸ್ ಕೊಡೋದು ಬಿಟ್ಟೆ, ಹಾಗೆಯೇ ಗಾಡಿ ಕೀ ಕೂಡ ಕೊಟ್ಟಿಲ್ಲ ಅಂತ ಮತ್ತೆ ಓಡಿ ಬರ್ತಾಳೆ ಭೂಮಿ ಯೋಚನೆ ಮಾಡಿಕೊಂಡು. ಸೊ ಇಲ್ಲಿಗೆ ಬಂದ ತಕ್ಷಣ ಭಾಗ್ಯಮ್ಮಗೆ ಸೂಪ್ ಕೊಟ್ಟಿರ್ತಾರೆ. ಆ ಸೂಪ್ನ ಕುಡ್ಕೊಂಡು ಭಾಗ್ಯಮ್ಮ ತುಂಬ ರುಚಿ ಸವಿತಾ ಇರ್ತಾಳೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿಗೆ ಸಂಗೀತ ಬಂದ್ಬಿಟ್ಟು, ಯಾಕೆ ಭಾಗ್ಯವರೇ ಒಂದು ಸ್ವಲ್ಪ ಜ್ಯೂಸ್ ಕೊಟ್ಟಿದ್ರೆ, ಸೂಪ್ ಕೊಟ್ಟಿದ್ರೆ ಅದನ್ನ ಕುಡ್ದೇ ಇಲ್ವಲ್ಲ ಅಂತಂದಾಗ, ಒಂದ್ರ ಮೇಲೆ ಒಂದು ಕೊಡ್ತಾ ಇದ್ರೆ ನನಗೆ ಹೇಗೆ ಕುಡಿಯೋಕ್ಕಾಗುತ್ತೆ ಬೇರೆ ಅಂತ ಕೇಳಿದಾಗ, ನೋಡಿ ನೀವು ಕುಡಿಲೇಬೇಕು ಈ ಸೂಪ್ನ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾರೆ. ಸೊ ಅಂದ ತಕ್ಷಣ, ನೀವು ಎಂಥ ಒಳ್ಳೆ ಬಂಗಾರದಂಥ ಸೊಸೆನ ನನ್ನ ಮನೆಗೆ ಕೊಟ್ಟಿದ್ದೀರಾ, ಎಂಥ ಚೆನ್ನಾಗಿ ಬೆಳೆಸಿದ್ದೀರಾ, ಎಂಥ ಒಳ್ಳೆ ಹುಡುಗಿ ನನಗೆ ಸೊಸೆಯಾಗಿ ಬಂದಿದ್ದಾಳೆ, ಆ ಭಾಗ್ಯ ನನ್ನ ಮೇಲಿದೆ, ಹಾಗಾಗಿ ಆ ಋಣ ಕೂಡ ನನ್ನ ಮೇಲಿದೆ, ಹಾಗಾಗಿ ಈ ಋಣನ ತೀರಿಸ್ಕೋಬೇಕು, ನಿನ್ನ ನಾನು ಚೆನ್ನಾಗಿ ನೋಡ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಈ ಟೈಮಲ್ಲಿ ಅಜಿತ್ತು ಬೇಜಾರು ಮಾಡ್ಕೋತಾ ಇರ್ತಾನೆ. ಅಮ್ಮ ಅವಳು ಬಂದು 1 ವರ್ಷಕ್ಕೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿ ನನ್ನ ಜೊತೆಗೆ ಬಂದಿರಲ್ಲಮ್ಮ, ಅವಳು ಜಾಸ್ತಿ ದಿನ ಇರಲ್ಲಮ್ಮ, ಇನ್ಮೇಲೆ ಹೋಗ್ತಾಳೆ ಅಮ್ಮ, ಅದನ್ನೆಲ್ಲ ನಾನು ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತು ಭೂಮಿ ಕೂಡ ಅಷ್ಟೇ, ಅದನ್ನ ಕೇಳಿಸ್ಕೊಂಡು ತುಂಬ ಫೀಲ್ ಮಾಡ್ಕೋತಾಳೆ. ಸಾಹೇಬ್ರೆ ಏನು ಸಾಹೇಬ್ರೆ ಮಾಡೋದು, ಅತ್ತೆ ನೋಡಿದ್ರೆ ಇಷ್ಟೊಂದು ಭರವಸೆ ಇಟ್ಕೊಂಡಿದ್ದಾರೆ, ಆದರೆ ನಮ್ಮಿಬ್ಬರು ಜೋಡಿ ನಾನು ಸ್ವಲ್ಪ ದಿನ ಮಾತ್ರ ಇರುತ್ತೆ ಅನ್ನೋದು ಗೊತ್ತಿಲ್ಲ ಸಾಹೇಬ್ರೆ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ, ಮನೆಯವ್ರಿಗೆಲ್ಲ ಹೇಗೆ ನಿರಾಸೆ ಮಾಡೋದನ್ನೋದು ಗೊತ್ತಾಗ್ತಿಲ್ಲ ಅಂತ ಭೂಮಿ ಕೂಡ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಭಾಗ್ಯಮ್ಮ ಇದ್ಕೊಂಡು, ಅಯ್ಯೋ ದೊಡ್ಡ ಮಾತು ಸಂಗೀತ ಅವರೇ, ಏನಿಲ್ಲ ಈ ಮನೆಗೆ ಹಿರೀಕರು ನೀವು, ನಿಮ್ಮನ್ನು ಕುಂಡ್ರಿಸಿ ನಾವು ಸೇವೆ ಮಾಡಬೇಕು, ಅಂಥದ್ರಲ್ಲಿ ನನ್ನ ಕುಂಡ್ರಿಸಿ ಸೇವೆ ಮಾಡ್ತಿದ್ದೀರಾ ಅಂತ ಕೂಡ ಭಾಗ್ಯಮ್ಮ ಫೀಲ್ ಮಾಡ್ಕೋತಾರೆ. ಸೊ ಇಲ್ಲಿ ಸಂಗೀತ ಇದ್ಕೊಂಡು, ಏನಿಲ್ಲ ನೀವೇನು ಮುಜುಗರ ಪಟ್ಕೋಬೇಡಿ, ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಕೇಳಿ, ಸ್ವತಂತ್ರ ಇದೆ ಈ ಮನೆಯಲ್ಲಿ, ನೀವು ಒಬ್ಬರು ಕೂಡ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಸೊ ಅದೆಲ್ಲ ಮುಗಿದ ತಕ್ಷಣ, ಇನ್ನು ಅಮ್ಮ ನಾನು ಹೋಗ್ಬಿಟ್ಟು ಬರ್ತೀನಮ್ಮ ಡ್ಯೂಟಿಗೆ ಅಂತ ಕೂಡ ಹೇಳ್ತಾನೆ ಅಜಿತ್ತು. ಹಾಗೆ ಹೇಳಿದ ತಕ್ಷಣ ಭೂಮಿ ಇನ್ನು ಪರ್ಸೋದನ್ನೆಲ್ಲ ಕೊಟ್ಟಿರಲ್ವಲ್ಲ ಅಲ್ಲೇ ಕೇಳಿಸ್ಕೊಂಡು ನಿಂತಿರ್ತಾಳೆ. ಮತ್ತು ಹೊರಗಡೆ ಬರ್ತಾನೆ. ಏನಂದರೆ ಅಂಥೇಳಿ ಮಾತಾಡಿದ ತಕ್ಷಣ ತುಂಬಾ ಶಾಕ್ ಆಗಿಬಿಡುತ್ತೆ ಅಜಿತ್ತಿನಿಗೆ. ಏನಂದ್ರೆ ನೀನು ಅಂತ ಮತ್ತೆ ಕೇಳ್ತಾ ಇರ್ತಾನೆ. ಏನಂದರೆ ಅಂತ ಅಂದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದಾ ಭೂಮಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾನೆ. ಸೊ ಅದನ್ನು ಅವಳು ಯಾಕೆ ಎಂದ್ಲ ಅಂತಂದರೆ, ಅವರಮ್ಮ ಹೇಳ್ಕೊಟ್ಟಿರ್ತಾರೆ, ಅಂದರೆ ಸಾಹೇಬ್ರೆ ಅನ್ಬೇಡ, ಯಜಮಾನ್ರೆ ಅನ್ನು, ಇಲ್ಲ ಅಂತಂದರೆ ಏನಂದ್ರೆ ಅಂತ ಕರಿ, ಇಲ್ಲಾಂದರೆ ರೀ ಅಂತ ಕರಿಯಮ್ಮ ಅಂತೇಳಿ ಹೇಳ್ಕೊಟ್ಟಿರ್ತಾಳಲ್ವ ಅವರಮ್ಮ, ಅದಕ್ಕೋಸ್ಕರ ಏನಂದ್ರೆ ಅಂತ ಕರೆದಿರ್ತಾಳೆ. ಆಗ ಹಿಂದೆ ಅವರಮ್ಮ ನಿಂತ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಭಾಗ್ಯಮ್ಮ, ಏನಂದ್ರೆ ಅಂತ ಕರೆದ್ಲಲ್ಲ ನನ್ನ ಮಗಳು ಅಂತ ಹೇಳಿಬಿಟ್ಟು. ಸೊ ಅಯ್ಯೋ ನಾನು ಏನಂದ್ರೆ ಅಂತ ಕರೆದ್ಲಲ್ಲ ಅಂತ ಭೂಮಿ ಅವನು ಕೂಡ ತುಂಬಾ ಖುಷಿ ಪಡ್ತಾನೆ. ಆಗ ಇನ್ನೇನು, ತಗೊಳ್ಳಿ ಸಾಹೇಬ್ರೆ, ಮತ್ತೆ ಕೀ ಬಿಟ್ಟು ಬಂದಿದ್ದೀರಾ, ಪರ್ಸ್ ಬಿಟ್ಟು ಬಂದಿದ್ದೀರಾ, ತಗೊಳ್ಳಿ ಸಾಹೇಬ್ರೆ ಅಂತೇಳಿ ಮತ್ತೆ ಸಾಹೇಬ್ರೆ ಅಂತಲೇ ಮಾತಾಡ್ತಾಳೆ. ಸೊ ಭೂಮಿ ಏನಂದ್ರೆ ಅಂತ ಕರೆದೆ ಅಲ್ವಾ, ತುಂಬಾ ಖುಷಿ ಆಯಿತು ನನಗೆ ಅಂತ ಸಾಹೇಬರು ಕೂಡ ಹೇಳ್ತಾರೆ. ಸೊ ಭಾಗ್ಯಮ್ಮ ಅಷ್ಟೇ, ಹೇಗೋ ನನ್ನ ಮಗಳು ನನ್ನ ಮಾತಿಗೆ ಬೆಲೆ ಕೊಟ್ಬಿಟ್ಟು ಏನಂದ್ರೆ ಅಂತ ಕರಿತಾ ಇದ್ದಾಳೆ ಅಂತ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ಸೊ ಇನ್ನೇನು, ಒಬ್ರಿಗೊಬ್ರು ಬಿಟ್ಟು ಹೋಗೋಕ್ಕೆ ಆಗ್ತಾ ಇರಲ್ಲ, ಆದರೆ ಸಾಹೇಬರು ಹೋಗಲೇಬೇಕಲ್ವಾ ಪೊಲೀಸ್ ಸ್ಟೇಷನ್ಗೆ. ಭೂಮಿ ಅವ್ರನ್ನ ಕಳಿಸ್ಬಿಟ್ಟು ತುಂಬ ಫೀಲ್ ಮಾಡಿಕೊಂಡು ನಿಂತ್ಕೊಂಡು ಕನಸಿಗೆ ಹೋಗ್ಬಿಡ್ತಾಳೆ. ಅಂದರೆ ಏನಂದರೆ ಅಂತ ಅಂದಿದ್ದಕ್ಕೆ ತುಂಬ ಮುಜುಗರ ಆಗ್ತಾ ಇರುತ್ತೆ ಅವಳಿಗೆ. ಅಷ್ಟರಲ್ಲೇ ಭಾಗ್ಯಮ್ಮ ಬಂದುಬಿಟ್ಟು ಭೂಮಿ ಅಂತ ಹೇಳ್ಬಿಟ್ಟು ಮಾತಾಡಿಸಿದಾಗ, ಅಮ್ಮ ಹೇಳಿ ಅಮ್ಮ ಅಂತ ಹೇಳಿದಾಗ, ಅಮ್ಮ ತುಂಬಾ ಬೇಜಾರಾಗ್ತಿದೆಯಮ್ಮ, ನಿಮ್ಮ ತಲೆಗೆ ನಾನು ಚೆನ್ನಾಗಿ ಇವತ್ತು ಎಣ್ಣೆ ಹಾಕಿ ಮಸಾಜ್ ಮಾಡಬೇಕು, ಹಾಗೆಯೇ ಮತ್ತು ಶಾರದಮ್ಮ ಕೂಡ ಮಾಡಬೇಕು, ಇಬ್ಬರಿಗೂ ಕೂಡ ಇವತ್ತು ಎಣ್ಣೆ ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಬೇಕು ಅಂತೇಳಿ ಭೂಮಿ ಹೇಳ್ತಾಳೆ. ಸೊ ಇನ್ನು ಅಷ್ಟರಲ್ಲೇ ಶಾರದಮ್ಮ
ಶಾರದಮ್ಮನಿಗೆ ಎಣ್ಣೆ ಮಸಾಜ್ ಮಾಡಬೇಕಂತ ರೂಮಿಗೆ ಬರ್ತಾಳೆ. ಶಾರದಮ್ಮ ನಿಮಗೆ ಇವತ್ತು ಚೆನ್ನಾಗಿ ಎಣ್ಣೆನ ತಿಕ್ಬಿಟ್ಟು ಮಸಾಜ್ ಮಾಡಿಬಿಟ್ಟು ನಾನು ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಿರರ್ ಮುಂದೆ ಕುಂಡ್ರಿಸ್ತಾಳೆ. ಮಿರರ್ ಮುಂದೆ ಕುಂಡ್ರಿಸ್ಬಿಟ್ಟು ಎಣ್ಣೆನ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡ್ತಾ ಇರ್ತಾಳೆ. ಭೂಮಿ ಏನೇ ಮಾಡಿದರೂ ಕೂಡ ಶಾರದಮ್ಮ ಸುಮ್ಮನೆ ಇರ್ತಾಳೆ. ಎಣ್ಣೆನ ಹಾಕ್ಬಿಟ್ಟು ತಲೆಗೆಲ್ಲ ಚೆನ್ನಾಗಿ ತಿಕ್ತಾ ಇರ್ತಾಳೆ. ಅದನ್ನೇ ಅಲ್ವಾ ತಾಯಿ ಮಗಳು ಸಂಬಂಧ ಅಂತ ಹೇಳೋದು. ಸೊ ಹಾಗಾಗಿ ಏನು ಮಾತಾಡ್ತಾ ಇರಲ್ಲ ಶಾರದಮ್ಮ. ಚೆನ್ನಾಗಿ ಎಣ್ಣೆ ಮೆಸೇಜ್ನ ಮಾಡಿಬಿಟ್ಟು, ಅಮ್ಮ ಒಂದು ವಿಷಯ ಗೊತ್ತಾ ಶಾರದಮ್ಮ, ಅಮ್ಮನಿಗೆ ಮಾಡೋಣ ಅಂತಂದರೆ ಅವ್ರಿಗೆ ಅದೃಷ್ಟನೇ ಇಲ್ಲ ಮಸೇಜ್ ಮಾಡಿಸ್ಕೊಳ್ಳೋದು, ನಿಮಗೆ ಮಾತ್ರ ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಮಾಡ್ತಾ ಇರಬೇಕಾದಾಗ ಶ್ರವಣ ಅಲ್ಲಿಗೆ ಬರ್ತಾನೆ. ಶ್ರವಣ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾನೆ ಆರೈಕೆ ಮಾಡ್ತಿರೋದನ್ನ ನೋಡಿ ಭೂಮಿ. ಅದನ್ನು ನೋಡಿಬಿಟ್ಟು, ಸಾಹೇಬ್ರೆ ಯಾಕೆ ಸಾಹೇಬ್ರೆ ಯಾಕೆ ಇಲ್ಲೇ ನಿಂತಿದ್ದೀರಾ ಅಂದಾಗ, ಭೂಮಿ ನಾನು ತುಂಬ ವರ್ಷದಿಂದ ಅವಳಿಗೆ ಬರೀ ಮಲ್ಗೆವನ್ನ ತಂದು ಕೊಡ್ತಿದ್ದೆ ಜೊತೆಗಿದ್ದಾಗ. ಈಗ ಅವಳು ತಲೆಗೆ ಹೂವು ಇಲ್ಲ ಅಂತಂದರೆ ನನಗೆ ತುಂಬ ಫೀಲ್ ಆಗ್ತಿದೆ, ಈ ಮಲ್ಗೆವನ್ನ ತೊಗೊಂಡೋಗಿ ಮುಡಿಸು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಶ್ರವಣ. ಅಷ್ಟೇನಾ ಸಾಹೇಬ್ರೆ ಕೊಡಿ ಅಂತ ಹೇಳ್ಬಿಟ್ಟು ಮಲ್ಗೆವನ್ನ ತೊಗೊಂಡು ಬಂದು ಅವಳ ತಲೆಗೆ ಎಣ್ಣೆ ಹಚ್ಚಿ ತಲೆನೆಲ್ಲ ಬಾಚ್ಬಿಟ್ಟು ಮಲ್ಗೆವನ್ನ ಮುಡಿಸ್ತಾಳೆ. ಆ ಮಲ್ಗೆವನ್ನ ಫಸ್ಟ್ ಕೊಡ್ತಾಳೆ ಶಾರದಾಗೆ. ಆ ಮಲ್ಗೆವನ್ನ ತೊಗೊಂಡು ತುಂಬಾ ಮುದ್ದಾಡಿ ಕೆನ್ನೆಗೆಲ್ಲ ಅಂಟಿಸ್ಕೊತಾ ಇರ್ತಾರೆ ಅವರು. ಸೊ ಅದನ್ನು ನೋಡಿ ಶ್ರವಣು ಭಾವುಕನಾಗ್ಬಿಡ್ತಾನೆ. ಎಷ್ಟು ಖುಷಿ ಆಗ್ಬಿಡ್ತಾನಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ಆಗ್ತಾನೆ. ಸೊ ಅದನ್ನು ನೋಡಿ ಭೂಮಿ ಏನು ಅಂದ್ಕೋತಾಳೆ ಅಂದರೆ, 21 ವರ್ಷ ಆಗಿದೆ ಸಾಹೇಬ್ರನ್ನ ಶಾರದಮ್ಮ ಬಿಟ್ಟೋಗಿ, ಆದರೆ ಎಂಥ ಪ್ರೀತಿ ಇವರಿಬ್ಬರದು, ಎಷ್ಟು ಪ್ರೀತಿ ಮಾಡ್ತಾರೆ. ಆ ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾರಲ್ವಾ, ಅದು ನಿಜವಾದ ಪ್ರೀತಿ. ಏನು ಗೊತ್ತಾ, ನಮ್ಮ ಸಾಹೇಬ್ರು ಕೂಡ ಇಷ್ಟೇ ಒಳ್ಳೆಯರು ಅಂತಲೇ ಹೇಳ್ಬೋದು. ಅವ್ರ ಮಾವನ್ನ ನೋಡಿದ್ರೆ ನಿನ್ನ ಅಳಿಯೇನೋ ಅಷ್ಟೇ ಥರನೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವಳ ಮನಸ್ಸಲ್ಲಿ ಅಂದ್ಕೊಂಡು ತುಂಬ ಫೀಲ್ ಮಾಡ್ಕೋತಾ ಇರ್ತಾಳೆ. ಇನ್ನು ಸಾಹೇಬ್ರೆ ಈಗ ಓಕೆನಾ ಅಂತೇಳಿ ಕೇಳ್ತಾಳೆ. ಓಕೆ ಅಂತೇಳ್ಬಿಟ್ಟು ಹಿಂಗೆ ಅಂತಾನೆ ಸಾಹೇಬ್ರು, ಅಂದರೆ ಇವರು ಶ್ರವಣವರು. ಸೊ ಇನ್ನು ತುಂಬಾ ಖುಷಿ ಪಟ್ಕೊಂಡು ಇರಬೇಕಾದಾಗ ಆವಾಗ ತುಂಬಾ ಭಾವುಕಳಾಗ್ತಾಳೆ ಭೂಮಿ ಕೂಡ. ನನಗೆ ಈ ಥರ ಪ್ರೀತಿ ಸಿಗಬೇಕಲ್ಲ, ನಾನು ಇದೇ ಥರ ಇರಬೇಕಲ್ಲ, ನಾನು ಸಾಹೇಬ್ರ ಜೊತೆ ಇರಬೇಕಲ್ವಾ, ಹೇಗೆ ನಡೆಯುತ್ತೆ ಇದೆಲ್ಲ, ಏನಾಗುತ್ತೆ, ನಮ್ಮ ಸಾಹೇಬ್ರು ಎಷ್ಟು ಒಳ್ಳೆಯವರು, ಈ ಫ್ಯಾಮಿಲಿ ಎಷ್ಟು ಒಳ್ಳೆಯವರು, ನಾನು ಹೇಗೆ ಇವ್ರನ್ನೆಲ್ಲ ಬಿಟ್ಟು ಹೋಗೋದು ಅಂತ ತುಂಬಾ ಭಾವುಕಳಾಗ್ಬಿಟ್ಟು ಒಂಥರ ಫೀಲ್ ಮಾಡ್ಕೋತಾ ಇರ್ತಾಳೆ. ಅಳ್ತಾ ಇರಲ್ಲ, ಒಂಥರ ಖುಷಿಯಿಂದ ಇರ್ತಾಳೆ. ಸೊ ಅದನ್ನು ನೋಡಿ ಹೇಗಿದೆ ಶಾರದಮ್ಮ ರೆಡಿಯಾಗಿರೋದು ಅಂತ ಮಿರರಲ್ಲಿ ನೋಡಿಕೊಂಡು ಕೇಳ್ತಾ ಇರ್ತಾಳೆ. ಅವಳು ಏನು ಮಾತಾಡ್ತಿದ್ದ ಪರಿಸ್ಥಿತಿಲಿ ಇರೋದಿಲ್ಲ. ಸೊ ಇಲ್ಲಿ ಭೂಮಿ ಅಂತೂ ತುಂಬಾ ಖುಷಿಯಿಂದ ತುಂಬಾ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇರ್ತಾಳೆ. ಅಂದರೆ ಅವಳು ತುಂಬಾ ಇಷ್ಟಪಡ್ತಿರ್ತಾಳೆ ಅಜಿತನ್ನು. ಅದನ್ನು ಹೇಳೋಕ್ಕೆ ಅವಳಿಗೆ ಇನ್ನು ಧೈರ್ಯ ಸಾಲದು, ಅಥವಾ ಇನ್ನು ಅಜಿತ್ ಮನಸ್ಸಲ್ಲಿ ನಾನು ಇದೀನೋ ಇಲ್ಲ ಅನ್ನೋ ಫೀಲಿಂಗ್ಸು ಅವಳು ತಿಳ್ಕೊಂಡಿಲ್ಲ. ಇನ್ನು ಅಜಿತ್ ಮನಸ್ಸಲ್ಲಿ ನಾನು ಇದೀನ ಅನ್ನೋದು ಗೊತ್ತಿದ್ದರೆ ಅವಳು ಖಂಡಿತ ಹೇಳ್ಕೊತಾ ಇದ್ಲು ಪ್ರೀತಿ ವಿಷಯನ. ಸೊ ಹಾಗಾಗಿ ಅವಳಿಗೆ ನಾನು ಇದೀನೂ ಇಲ್ಲ ಅನ್ನೋದೇ ಅವಳಿಗೆ ಕನ್ಫ್ಯೂಷನ್ಸ್ ಇದೆ. ಸೊ ಹಾಗಾಗಿ ಅವಳೇ ಪ್ರೀತಿ ಮಾಡ್ತಾ ಮುಳುಗೋಗಿರ್ತಾಳೆ. ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಿರುತ್ತೆ ಅಂತಂದರೆ, ಇಲ್ಲಿ ಭೂಮಿನ ಕರ್ಕೊಂಡೋಗಿ ಸಾಕಿರ್ತಾರಲ್ವ ಅವರು, ಇಲ್ಲಿ 20 ವರ್ಷದಿಂದ ಸಿಕ್ಕಿರ್ತಾರಲ್ಲ ಅವರು ಸಿಗ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಅದನ್ನೆಲ್ಲ ನೋಡಬೇಕಾಗುತ್ತೆ. ಥ್ಯಾಂಕ್ ಯು.